ವರ್ತಿಸ್ತಾ ಅಂತಂದ್ರೆ ಅಂತ ಹೆಣ್ಣುಗಳನ್ನ ಮತ್ತೆ ಅವ್ರ ಬದುಕಿಗೆ ವಾಪಸ್ ಕರ್ಕೊಂಡ್ ಬರುವಂತ ಮತ್ತು ಅವ್ರ ಜೊತೆ ಬದುಕನ್ನು ಕಟ್ಟಬಹುದು. ಒಬ್ಬ ಹೆಣ್ಣುಮಗಳನ್ನ, ಒಬ್ಬ ಗೌಡನ ಹೆಂಡತಿ ಒಬ್ಬ ಒಲೆಯರ ಹುಡುಗನ ಜೊತೆ ಈಗ ಊರು ಬಿಟ್ಟು ಹೋದವಳನ್ನ ಮತ್ತೆ ಊರಿಂದ ಅವರು ಗಡಿಪಾರು ಮಾಡ್ತಾರೆ. ಅವ್ನ ಗಂಡ ಕರ್ಕೊಂಡ್ ಬರ್ತಾನೆ, ಮತ್ತೆ ಒಂದು ಸಂಸಾರವನ್ನ ಮತ್ತೆ ಸಾಗಿಸ್ತಾರಂತ. ಆಗ ಅವ್ರು ಗಡಿಪಾರು ಮಾಡ್ತಾರೆ. ಆದ್ರೆ ಗಂಡ ಕೂಡ ಊರನ್ನು ತಿರಸ್ಕರಿಸಿ ಅವಳನ್ನು ಗಡಿಪಾರು ಮಾಡುವವಳ ಜೊತೆಗೆ ಹೋಗಿ ಅವನು ಬದುಕೋದಕ್ಕೆ ಹೋಗುವ ಹಾಗೆ ಬರೆಯಬಲ್ಲ. ಮತ್ತು ಅದನ್ನ ಅವ್ರ ಬದುಕಿನ ಸುತ್ತಮುತ್ತ ನೋಡಿದ್ದೇನೆ ಬರೀಲಿ, ಏನೇ ಮಾಡಲಿ, ಆದ್ರೆ ಆ ನೆನಪುಗಳನ್ನು ಮತ್ತೆ ಹೀಗೆ ರಚಿಸುವಾಗ ಒಂದು ಮನುಷ್ಯನ ಸಂಬಂಧದ ಘನತೆಯನ್ನ ಉಳಿಸುವ ಹಾಗೆ ಮತ್ತು ವ್ಯಕ್ತಿ ಮತ್ತು ವ್ಯಕ್ತಿ ಹೆಣ್ಣು ಗಂಡಿನ ಸಂಬಂಧಗಳನ್ನ ಹೀಗೆ ನಿಜವಾದ ಒಂದು ಜೀವನದ ಜೈವಿಕ ಈ ಯಾವುದನ್ನ ನಾವು ಋತು ಅಂತ ಕರಿತೀವಿ, ಚಲನೆ ಅಂತ ಕರಿತೀವಿ, ಆ ಚಲನೆಯ ಅನಿವಾರ್ಯ ಭಾಗವಾದಂತೆ ಕಟ್ಟಿರುವಂತ ಈ ಕ್ರಿಯೆ ಅದು ಕನ್ನಡದ ಇಡೀ ಬರವಣಿಗೆಯ ಸಂದರ್ಭದಲ್ಲಿ ಅತ್ಯಂತ ಅಪರೂಪವಾದದ್ದು. ನಮ್ಮ ದುರಾದೃಷ್ಟ ಏನಾಗಿದೆ ಅಂತಂದ್ರೆ ಇವುಗಳನ್ನ ಇನ್ನೂ ನಾವು ಹಳೆಯ ಕಾಲದ ವಿಮರ್ಶಾ ಮಾದರಿಗಳಲ್ಲಿ ಮತ್ತು ನವ್ಯದ ಕಾದಂಬರಿಗಳನ್ನು ವಿವರಿಸಿದ ವಿಧಾನಗಳಲ್ಲಿ ಮತ್ತು ಈ ಲೋಕವೇ ಪರಿಚಯ ಇಲ್ಲದಿರುವಂತ ಕೆಲವು ವಿಮರ್ಶಕರು, ಈ ಲೋಕದ ಪರಿಚಯ ಇಲ್ಲದ ವಿಮರ್ಶಕರೇ ವಿಮರ್ಶೆಗಳನ್ನ ಬರೀತರೋದ್ರಿಂದಾಗಿ ಇನ್ನೂ ಇಂತಹ ಬರಹಗಳಿಗೆ ಬಹುಶಃ ಅವುಗಳಲ್ಲಿದ್ದ ಲೋಕ ತಿಳುವಳಿಕೆ ನಮ್ಗೆ ತಿಳಿಬೇಕಾದ್ರೆ ಇನ್ನೊಂದು 50 ವರ್ಷಗಳ ಕಾಲ ಬೇಕಾಗಬಹುದು. 50 ವರ್ಷಗಳ ಮುಂದೆ ಕನ್ನಡ ಮಾತಾಡೋ ಮಕ್ಕಳಿದ್ರೆ ಮತ್ತೆ ಕನ್ನಡ ಮಾತಾಡೋ ಜನ ಇದ್ರೆ ಆಗ ಬಹುಶಃ ಒಂದು ಮಾತಿದೆ ವಿಮರ್ಶೆಯಲ್ಲಿ, ಯಾವಾಗಲೂ ಕೂಡ ಕಲೆ, ವರ್ತಮಾನದ ಕಲೆಗೆ ಆ ತಕ್ಷಣದಲ್ಲಿ ಬೆಲೆ ಸಿಗುವುದಿಲ್ಲ. ಆ ವರ್ತಮಾನದ ಕಲೆಯ ಬೆಲೆ ತಿಳಿಬೇಕು ಅಂದ್ರೆ ಅದಕ್ಕೊಂದಷ್ಟು ಕಾಲ ಸರಿಬೇಕು ಅಂತ. ಬಹುಶಃ ರಾಜಗೌಡರ ಕೃತಿಗಳಲ್ಲಿ ಇರುವ ನಿಜವಾದ ಕಲಾತ್ಮಕ ರಮಣೀಯ ಪದಾರ್ಥ ಅಂತ ನಾವು ಕರಿತೀವಿ ಅಂತ ಈ ವಿಚಾರಿತ ಸುಂದರ ಮತ್ತು ಅವಿಚಾರಿತ ರಮಣೀಯ ಅಂತ ಹೇಳಿ ಒಂದು ರಾಜಶೇಖರನ ಮಾತಿದೆ. ಸೊ ಇವರ ಈ ಕೃತಿಯಲ್ಲಿರುವ ಈ ಅವಿಚಾರಿತ ರಮಣೀಯವಾದ ಸಂಗತಿ ಅದು ನಮ್ಮ ಹೃದಯವಾಗಿ ಅದಕ್ಕೆ ಅದರ ಆ ಕಲೆಯ ಮುಖ್ಯವಾದ ಲಕ್ಷಣಗಳನ್ನ ನಾವು ಗುರುತಿಸಿ ಇದು ಎಂತ ಅದ್ಭುತವಾದ ಅಪರೂಪವಾದ ಬರವಣಿಗೆ ಅಂತ ಹೇಳೋದಕ್ಕೆ ಬಹುಶಃ ಇನ್ನೊಂದು 20-30 ವರ್ಷಗಳ ಕಾಲ ನಾವು ಕಾಯ್ಬೇಕಾಗುತ್ತೆ, ಮುಂದೆಗೆ ಸಾಗಬೇಕಾಗುತ್ತೆ ಅಂತ ಕಾಣುತ್ತೆ. ನಾವು ಗ್ಯಾರಂಟಿ JN ಮೋಹನ್ ಅವರು ರೆಡಿ ಆಗಿದ್ದಾರೆ, ಬಂದವರು ನಾನೊಂದು ಹಠದೊಟ್ಟು ಮಾತಾಡ್ತೀನಿ, ಅವ್ರು ಬರಕ್ ಮುಂದೆ ನಾನು ನಿಲ್ಸ್ಬಿಡ್ಬೇಕು ಅಂತ. ಅವ್ರು ಬಂದು ನಾನು ಮಾತು ನಿಲ್ಸ್ಬೇಕು.